ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದರೆ, ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಒಂದು ಹೊಸ ಸಿನಿಮಾ ಆಗಿರ್ತಕ್ಕಂಥ ರಾಕ್ಷಸ ಅನ್ನೋ ಒಂದು ಸಿನಿಮಾನ ಟ್ರೈಲರ್ನ ನೋಡಿದೆ. ತುಂಬಾನೇ ಅದ್ಭುತವಾಗಿತ್ತು. ಆ ಒಂದು ಟ್ರೈಲರ್ನ ನಿಮ್ ಜೊತೆ ಹಂಚ್ಕೋಬೇಕು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಚಿತ್ರವು ಇದೇ ತಿಂಗಳು 26ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸಿನಿಮಾನ ನೋಡಿ ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾರರ್ ಒಂದು ಬ್ಯಾನರ್ ಇರ್ತಕ್ಕಂಥ ಈ ಒಂದು ಚಿತ್ರ ಯಾವ ರೀತಿ ಇದೆ ಅನ್ನೋದು ತುಂಬಾನೇ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ. ರಾಕ್ಷಸ ಈ ಒಂದು ಸಿನಿಮಾದಲ್ಲಿ ಪಾತ್ರಧಾರಿಗಳು ಯಾರು ಅನ್ನೋದಾದ್ರೆ, ಪ್ರಜ್ವಲ್ ದೇವರಾಜ್ ಅವರು, ಸೋನಾಲ್ ಮೆಂತಾಲ್ ಅವರು ನಾಯಕಿಯಾಗಿ ಆಯ್ಕೆಯಾಗಿರ್ತಾರೆ. ಸಂಗೀತ ಅಜನೀಶ್ ಅವರು ಆಗಿರ್ತಾರೆ. ಲೋಹಿತ್ ಅವರು ಈ ಒಂದು ಚಿತ್ರದ ನಿರ್ದೇಶನವನ್ನು ವಹಿಸಿಕೊಂಡಿರ್ತಾರೆ. ಈ ಸಿನಿಮಾದಲ್ಲಿ ಬಹುಶಃ ದೆವ್ವ ಯಾವುದು, ಗಂಡು ದೆವ್ವನೋ ಅಥವಾ ಹೆಣ್ಣು ದೆವ್ವನೋ? ಈ ಒಂದು ಸಿನಿಮಾಕ್ಕೆ ರಾಕ್ಷಸ ಅನ್ನೋ ಟೈಟಲ್ ನ ಇಟ್ಟಿದ್ದಾದ್ರೂ ಯಾಕೆ? ದೆವ್ವಗಳು, ಹೆಣ್ಣು ದೆವ್ವಗಳು ಜಾಸ್ತಿ ಇದ್ದಾವೆ. ಶಿವರಾಜ್ ಕುಮಾರ್ ಅವರದ್ದು ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ಒಂದು ಗಂಡು ದೆವ್ವ ಆಗಿ ನಾನು ನೋಡಿದೆ. ಆ ಸಿನಿಮಾದಲ್ಲಿ ದೆವ್ವ ಆಗಿ ಕಾಣಿಸ್ಕೊಳ್ಳುತ್ತೆ. ಶಿವಲಿಂಗ ಸಿನಿಮಾದಲ್ಲಿ ಗಂಡು ದೆವ್ವ ಒಂದು ಪಾತ್ರ ಅಭಿನಯ ಮಾಡಿರ್ತೈತಿ. ಸೊ ಈ ಒಂದು ಚಿತ್ರದಲ್ಲಿ ಗಂಡು ದೆವ್ವ ಇದೆಯೋ ಅಥವಾ ಹೆಣ್ಣು ದೆವ್ವ ಇದೆ ಅನ್ನೋ ಒಂದು ಕನ್ಫ್ಯೂಷನ್ ತುಂಬಾನೇ ಕಾಡ್ತಾ ಇದೆ ಅಂತ ಹೇಳ್ಬೋದು. ಬಹುಶಃ ನನ್ನ ಪ್ರಕಾರ ರಾಕ್ಷಸ ಅಂತ ಒಂದು ಟೈಟಲ್ ಯಾಕೆ ಇಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಬಹುಶಃ ಈ ದೆವ್ವ ಅನ್ನೋದು ಗಂಡು ದೆವ್ವ ಇರ್ಬೋದು ಅಂತ. ಬನ್ನಿ ಈ ಒಂದು ಚಿತ್ರದ ರಾಕ್ಷಸ ಚಿತ್ರದ ಟ್ರೈಲರ್ನ ನೋಡ್ಕೊಂಡ್ ಬರೋಣ. ಬರೀ ಅಪ್ಪ ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಲದು, ಮಗಳನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಏನೋ ಆಕ್ಸಿಡೆಂಟಾ? ನೀನ್ ಹುಟ್ಟಿರೋ ಕಾಲ, ಘಳಿಗೆ, ರಾಶಿ, ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ಟೈಮ್ ಓಡ್ತಾ ಇದೆ ಅಂದರೆ ರೋಮನ್ ಅಂಕಿಯಲ್ಲಿ ಇರ್ತಕ್ಕಂಥ ಒಂದು ಗಡಿಯಾರ ಟೈಮ್ ಇಲ್ಲಿ ಬದಲಾವಣೆ ಆಗ್ತಾ ಇದೆ. ಟೈಮ್ ಲೂಪ್ ಹಾರರ್ ಸಿನಿಮಾ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡ್ ಒಂದು ಬಾಯ್ತಾ ಇರ್ತಕ್ಕಂಥ ಒಂದು ಚಿತ್ರ ಏನು ಕಂಡು ಬರ್ತಾ ಇದೆ, ಅದು ತುಂಬಾ ಒಂದು ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಪ್ರೇಕ್ಷಕರಿಗೆ ಒಂಥರ ಸೂಪರಾಗಿದೆ ಅಂತ ಹೇಳ್ಬೋದು. ಅಂದರೆ ನೋಡೋಕ್ಕೆ ಸೂಪರಾಗಿಲ್ಲ, ಬಟ್ ಒಂದು ಸನ್ನಿವೇಶ, ಆ ಒಂದು ಚಿತ್ರಕ್ಕೆ, ಆ ಒಂದು ವಿಡಿಯೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೆಟಪ್ ಏನಿದೆ ಅದು ತುಂಬಾ ಯುನೀಕ್ ಆಗಿದೆ ಅಂತ. ಪ್ರಜ್ವಲ್ ದೇವರಾಜ್ ಅವರ ಒಂದು ಫೋನಿಗೆ ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಜಮೇಶವಾನ್ ಅಂತೇಳಿ. ಇದು ಒಂದು ಹೆಸರು ಏನೋ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಒಂದು ಸಿನಿಮಾದ ಹೆಸರು. ಆಮೇಲೆ ಹೆಸರು ಇದು ಬಹುಶಃ ಯಾರು ಇರ್ಬೋದು ಇವರು? ನೋಡೋಣ, ಮುಂದೆ ನೋಡೋಣ. ಟಕ್ 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 ಟಕ್. ತಂದೆಯನ್ನು ಕರೆಯುವ ರೀತಿ ಏನಿದೆ ತುಂಬಾ ಒಂದು ಫೀಲ್ ಅಂತ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಆಗಿದೆ. ವಾತ್ಸಲ್ಯಮಯವಾಗಿರ್ತಕ್ಕಂಥ ಒಂದು ಸನ್ನಿವೇಶದೊಂದಿಗೆ ತಂದೆಯ ಮಗಳ ಒಂದು ಬಾಂಧವ್ಯ ಏನಿದೆ ಅದು
ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಎಚ್ಚೆತ್ಕೊಳ್ತಾರೆ ಪ್ರಜ್ವಲ್ ದೇವರಾಜ್ ಅವರು. ಅವನ ಧ್ವನಿ ಕೇಳಿದ ತಕ್ಷಣ ಎಚ್ಚೆತ್ಕೊಳ್ತಾರೆ. ಕಣ್ಣಿಂದ ಒಳಗಡೆ ಅಂದರೆ ಪಾಸ್ಟಿಗೆ ಹೋದ್ರು ಅಂತ ಕಾಣಿಸುತ್ತೆ. ಇಲ್ಲಿ ಆ ಮಗು ನಡ್ಕೊಂಡು ಹೋಗ್ತಾ ಇದೆ. ಬಹುಶಃ ಅದೊಂದು ಆತ್ಮ ಇರ್ಬೋದು. ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ದೇವರಾಜ್ ಅವರು. ಇಲ್ಲಿ ಬಹುಶಃ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಬೋದು ಅಥವಾ ಪೊಲೀಸ್ ಆಫೀಸರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ತನಿಖೆ ಮಾಡತಕ್ಕಂಥ ಅಧಿಕಾರಿ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಗೊಂಬೆ ಇದೆ. ಆ ಗೊಂಬೆ ಬಹುಶಃ ದೇವ್ದ ಅಥವಾ ಆ ಗೊಂಬೆ ಏನಿದೆ ಪ್ರಜ್ವಲ್ ದೇವರಾಜ್ ಅವರ ಮಗಳದಾಗಿರ್ತಕ್ಕಂಥ ಗೊಂಬೆ ಇರ್ಬೋದಾ ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ. ಮಮ್ಮಿ ಮತ್ತು ದೇವಕಿ ಮಾಡಿರ್ತಕ್ಕಂಥ ನಿರ್ದೇಶಕರು. ಯಾವುದೋ ಒಂದು ಫೋನ್ ಕರೆ ಬಂದಿದೆ ಇಲ್ಲಿ ಇವರಿಗೆ, ಕಾನ್ಸ್ಟೇಬಲ್ಗೆ. ಇಲ್ಲಿ ನೋಡ್ತಿರ್ಬೋದು 2021 ಶೇಖರಣವಾಗಿ ಇಟ್ಕೊಂಡಿರ್ತಕ್ಕಂಥ ಫೈಲ್ಸ್ಗಳು ಇಲ್ಲಿ ಒಂದು ಬಾಕ್ಸ್ ಒಳಗೆ ಅಂದರೆ ಟೀಸರ್ ಒಳಗೆ ಇದ್ದಾವೆ. ಇಲ್ಲಿ ನೋಡ್ತಿರ್ಬೋದು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಸೀನ್ಸ್ ಅಂತ ಹೇಳ್ಬೋದು. ಇಲ್ಲಿ ವಿನೋದಮಯವಾಗಿರ್ತಕ್ಕಂಥ ಒಂದು ಸೀನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅಂದರೆ ಅಲ್ಲಿ ತಾನೇ ಅವ್ನು ಟೈಪ್ ಮಾಡ್ಕೊಳ್ತಾ ಇದೆ. ಆ ಒಂದು ಟೈಪಿಂಗ್ ಮಷಿನ್ ಏನಿದೆ ಅದು ತಾನೇ ಟೈಪ್ ಮಾಡ್ಕೊಳ್ತಾ ಇದೆ ಅಲ್ಲಿ. ವಾವ್! ಇಲ್ಲಿ ನೋಡ್ತಿರ್ಬೋದು ಒಂದು ಹೊಗೆ ತುಂಬಿರ್ತಕ್ಕಂಥ ಒಂದು ರೂಮ್ ಒಳಗೆ ಒಬ್ಬರೇ ಹೋಗ್ತಾ ಇದ್ದಾರೆ ಪ್ರಜ್ವಲ್ ದೇವರಾಜ್ ಅವರು. ವಾವ್! ನೋಡಿ ಫ್ರೆಂಡ್ಸ್, ಯಾವ ರೀತಿ ಬರ್ತಾ ಇದೆ. ಒಂಥರ ಏನಾದರೂ ಥಿಯೇಟ್ರಲ್ಲಿ ಇದನ್ನಪ್ಪ ಅಂದರೆ ಒಂಥರ ಫೀಲು ಅದ್ಭುತ ಅಂತಲೇ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಸೌಂಡ್ ಸಿಸ್ಟಮ್ನ ಸೌಂಡ್ ಸಿಸ್ಟಮ್ನ ಆಫ್ ಮಾಡಿ ಒಂದೇ ಕಡೆ ಬಿಟ್ಬಿಡ್ತಾರೆ ಜನ ಹೆದರ್ಲಿ ಅಂತೇಳಿ. ಸೊ ಈ ರೀತಿ ಆ ಒಂದು ಥಿಯೇಟ್ರಲ್ಲೇ ನೋಡೋ ಫೀಲೇ ಬೇರೆ. ಈ ರೀತಿ ಇರ್ತಕ್ಕಂಥ ಒಂದು ಹಾರರ್ ಫಿಲಮ್ಗಳನ್ನು ಇಲ್ಲಿ ತಂದೆ ಮಕ್ಕಳ ಒಂದು ಬಾಂಧವ್ಯ ಏನಿದೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೇರ್ ಮಾಡ್ತಾ ಇದ್ದಾರೆ. ಆ ಒಂದು ಪಾಪನ ಪ್ರಜ್ವಲ್ ದೇವರಾಜ್ ಅವರು ಕೇರ್ ಮಾಡ್ತಾ ಇದ್ದಾರೆ. ವಾವ್! ಇಲ್ಲಿ ಗೋಡೆ ಬೀಳ್ತಾ ಇದೆ. ಅವ್ರನ್ನ ಸಾಯಿಸೋಕ್ಕೋಸ್ಕರ ಇರ್ಬೋದು ಅಥವಾ ಯಾರನ್ನ ಮೇನ್ ಟಾರ್ಗೆಟ್ ಆ ಪಾಪನೇ ಇರ್ಬೋದಾ? ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಮಂಡಲ ಕಾಣ್ತಾ ಇದೆ. ಆ ಒಂದು ಮಂಡಲದೊಳಗೆ ಗ್ರಹಣ ಅಂದರೆ ಆ ಒಂದು ಯಾವುದೋ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ಪ್ರಜ್ವಲ್ ದೇವರಾಜ್ ಅವರ ಒಂದು ಬ್ಲಡ್ ಏನಿದೆ ಆ ಒಂದು ಮಂಡಲದೊಳಗೆ ಬೀಳ್ತಾ ಇದೆ. ಬಿದ್ದ ತಕ್ಷಣ ಕನ್ವರ್ಟ್ ಆಗ್ತಾರೆ, ಅಂದರೆ ಆತ್ಮವಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಇಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಡೆವಿಲ್ ಅನ್ನೋದು. ಇಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಪ್ರಜ್ವಲ್ ದೇವರಾಜ್ ಅವ್ರನ್ನ. ಬ್ಯಾಟ್ರಿ ಬಿಟ್ಟ ತಕ್ಷಣ ಒಂದು ಕಾಣ್ತಾ ಇದೆ ನೋಡಿ. ಇಲ್ಲಿ ಒಂದು ಫೋಟೋ ಹಾಕ್ತೀನಿ, ನೋಡ್ಕೊತ ಹೋಗಿ. ಆ ಒಂದು ಜೈಲೊಳಗೆ ಏನೋ ನಡೀತಾ ಇದೆ. ಒಂದಿಬ್ಬರು ಮೂವರನ್ನ ತಳ್ತಾ ಇದೆ. ಟೋಟಲ್ 6 ಭಾಷೆಯಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ ಈ ಒಂದು ಚಿತ್ರವು. ಎಕ್ಸಲೆಂಟ್ ಆಗಿದೆ ಸಿನಿಮಾ ಮಾತ್ರ. ತುಂಬಾ ಅಲ್ಟಿಮೇಟ್ಲಿ ತುಂಬಾ ಒಂದು ಸಿನಿಮಾ ಒಂದು ಕೊರಿಯೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ 26ನೇ ತಾರೀಕಿಗೆ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಹಾಗೆಯೇ ಈ ಒಂದು ಚಿತ್ರದ ಒಂದು ಹಾಡು ಏನಿದೆ ಅದು ಬಿಡುಗಡೆ ಆಗಿದೆ. ಮೊದಲಿದ್ದ ರಾಕ್ಷಸ ಅಂತೇಳಿ
ಕೇಳುವಾಗಿದ್ನಪ್ಪ ಅಂದರೆ ಕೇಳ್ಬೋದು. ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಈ ಕಡೆ ಮೆಲೋಡಿನೂ ಅಲ್ಲ, ಈ ಕಡೆ ಹಾರರ್ನೂ ಅಲ್ಲ ಅಂತ ಸಾಂಗ್ ಇದೆ. ಬಟ್ ಈ ಒಂದು ಚಿತ್ರಕ್ಕೆ ಆ ಒಂದು ಟೈಟಲಿಗೂ ಆ ಒಂದು ಹಾಡಿಗೂ ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ಲ. ಸೊ ಈಗ ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.